ಬೆಂಡೆಕಾಯಿ ಕೊಡಕನ್ನು ನೋಡಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ. ಬೇಸಿಗೆ ಕಾಲಕ್ಕೆ ಈ ಕೊಡಕನ್ನದೆಲ್ಲ ಊಟ ಮಾಡುವಾಗ ಸ್ವಲ್ಪ ಆರಾಮ ಅನಿಸ್ತದೆ. ಈ ಮೊಸರೆಲ್ಲ ಹಾಕಿರ್ತೇವೆ ನೋಡಿ ಫ್ರೆಂಡ್ಸ್. ಈ ಬೇಸಿಗೆ ಕಾಲದಲ್ಲಿ ಕೊಡಕೆನ ರೆಸಿಪಿ ಎಲ್ಲ ಮಾಡಿ ಸೇವಿಸಿದರೆ ಭಾರಿ ಒಳ್ಳೆಯದಾಗ್ತದೆ. ಅದಕ್ಕೆ ಮೊಸರೆಲ್ಲ ಹಾಕಿ ಮಾಡೋದ್ರಿಂದ ದೇಹಕ್ಕೆ ಭಾರಿ ತಂಪಾಗ್ತದೆ. ನಾನಿವತ್ತು ನಿಮಗೆ ಬೆಂಡೆಕಾಯಿಯಿಂದ ಕೊಡಕೆನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಚೆನ್ನಾಗಿರ್ತದೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ ಅಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಚೆನ್ನಾಗಿ ತೊಳೆದು ಅದರ ನೀರಿನ ಪಸೆ ಎಲ್ಲ ಆರಿಸಿ ತಗೊಂಡು ಬಂದಿದ್ದೇನೆ ನೋಡಿ. ಈ ಥರ ಕಟ್ ಮಾಡುವಾಗ ಟಕ್ ಅಂತೇಳಿ ಸೌಂಡ್ ಬರಬೇಕು. ಆವಾಗ ಒಳ್ಳೇದಿದೆ ಬೆಂಡೆಕಾಯಿ ಅಂತೇಳಿ ಅರ್ಥ. ನೋಡಿ, ಬುಡ ಎಲ್ಲ ತೆಗೆಯುವ. ಈ ಒಂದು 5 ಬೆಂಡೆಕಾಯಿನ ಒಟ್ಟಿಗೆ ತಗೊಂಡು ಕಟ್ ಮಾಡಿದರೆ ಬೇಗ ಆಗ್ತದೆ. ನೋಡಿ, ಅದಾ ಸೈಜಲ್ಲಿ ಕಟ್ ಮಾಡುವ. ತುಂಬ ಚಿಕ್ಕದಾಗಿ ಬೇಡ ಕಟ್ ಮಾಡೋದು. ನೋಡಿ ಎಷ್ಟು ಎಳಸಿದೆ, ಫ್ರೆಶ್ ಇದೆ. ನಾನು ಖಾರಕ್ಕೆ ಬೇಕಾಗಿ ಇಲ್ಲಿ ಒಂದು 3 ಹಸಿಮೆಣಸನ್ನು ತಗೊಂಡಿದ್ದೇನೆ. ಅದನ್ನು ಇವಾಗಲೇ ಕಟ್ ಮಾಡಿ ಹಾಕುತ್ತೇನೆ. ನಂತರ ಬೆಂಡೆ ಒಟ್ಟಿಗೆ ಇದನ್ನು ಒಟ್ಟಿಗೆ ಬೇಯಿಸಿದರೆ ಆಯಿತು. ಮತ್ತು ಸಪ್ರೇಟಾಗಿ ಖಾರಕ್ಕೆ ನಾವೇನು ಹಾಕೋದಿಲ್ಲ ಇಲ್ಲಿ. ಇನ್ನು ನಾವು ಈ ಬೆಂಡೆಕಾಯನ್ನು ಚೆನ್ನಾಗಿ ಬೇಯಿಸುವ. ಬೆಂಡೆಕಾಯಿನ ಇಲ್ಲಿ ಬೇಯಿಸಬೇಕಾದ್ರೆ ನಾರ್ಮಲಾಗಿ ಎಲ್ಲ ತರಕಾರಿ ಬೇಯಿಸೋ ಥರ ಬೇಯಿಸಲಿಕ್ಕೆ ಅಲ್ಲ. ಫಸ್ಟಿಗೆ ನಾವು ನೀರನ್ನಿಟ್ಟು ನೀರು ಚೆನ್ನಾಗಿ ಕುದಿಬೇಕು. ಆ ಕುದಿದ ಮೇಲೇ ನಾವು ಕಟ್ ಮಾಡಿದ ಬೆಂಡೆಕಾಯನ್ನು ಹಾಕಿ ಸ್ವಲ್ಪ ಬೇಯಿಸಲಿಕ್ಕೆ ಇರುವಂಥದ್ದು. ನೋಡಿ, ನೀರು ಚೆನ್ನಾಗಿ ಕುದೀತಾ ಉಂಟು. ನಾನು ಇದಕ್ಕೆ ಬೆಂಡೆಕಾಯನ್ನು ಹಾಕ್ತೇನೆ. ಒಂದು 1/4 ಪಾತ್ರದಷ್ಟು ಮಾತ್ರ ನೀರಿಟ್ಟಿದ್ದೇನೆ. ಮತ್ತೆ ಬೇಕಾದ್ರೆ ನೋಡ್ಕೊಂಡು ನೀರು ಸೇರಿಸ್ಬೋದು. ಬೇಯಬೇಕಾದ್ರೆ ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡೆ. ತೆಂಗಿನೆಣ್ಣೆ ಹಾಕೋದ್ರಿಂದ ನಮ್ಮ ಈ ಕಾಯಿ ಹುಳಿ ಒಳ್ಳೆ ಪರಿಮಳ ಬರ್ತದೆ. ಸ್ವಲ್ಪ ಈ ಥರ ಕೈ ಆಡಿಸಿದರೆ ಸಾಕು. ನೋಡಿ, ಇನ್ನೊಂದು 5 ರಿಂದ 10 ನಿಮಿಷ ಬೇಯಿಸಿದರೆ ಸಾಕು. ನಮ್ಮ ಬೆಂಡೆಕಾಯಿ ಬೇಗ ಬೆಂದು ಬಿಡ್ತದೆ. ತುಂಬ ನಾವು ಬೇಯಿಸಬೇಕಂತಿಲ್ಲ. ಹಾಗೆ ಮುಚ್ಚಿಡುವ. ಸ್ವಲ್ಪ ಸೈಡಲ್ಲಿ ಓಪನ್ ಇಟ್ಟು ಮುಚ್ಚಿಡುವ. ನೋಡಿ, ನಾವಿವಾಗ ತೆಂಗಿನಕಾಯನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ನಾನಿಲ್ಲೊಂದು ಅರ್ಧ ಗಂಟೆ ತೆಂಗಿನಕಾಯಿನ ತಗೊಂಡಿದ್ದೇನೆ. ಇದಕ್ಕೆ ಮತ್ತೆ ಬೇರೆ ಏನು ಹಾಕಲಿಕ್ಕಿಲ್ಲ. ನಾವು ಹಸಿಮೆಣಸು ಬೇಕಾದರೆ ಇವಾಗ ಹಾಕ್ಕೋಬೋದು. ಆದರೆ ಅದು ತುಂಬ ಖಾರ ಆಗ್ತದೆ. ನಾನು ಆ ಬೆಂಡೆಕಾಯಿ ಬೇಯಬೇಕಾದ್ರೆ ಹಸಿಮೆಣಸನ್ನು ಹಾಕಿ ಬೇಯಿಸ್ತಾ ಇದ್ದೇನೆ. 3/4 ಲೋಟದಷ್ಟು ನೀರನ್ನು ಸೇರಿಸುವ. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಇನ್ನು ನಾವು ಇದಕ್ಕೆ ತೆಂಗಿನಕಾಯನ್ನು ಹಾಕ್ಕೊಳ್ಳುವ. ನುಣ್ಣಗೆ ಪೇಸ್ಟ್ ಥರ ರುಬ್ಬಿಕೊಂಡಿದ್ದೇನೆ ನೋಡಿ. ತೆಂಗಿನಕಾಯಿ ಇಷ್ಟು ಹದ ಇರಬೇಕು. ಇದನ್ನು ಹಾಕ್ಕೊಳ್ಳುವ. ಒಂದು 2 ಕುದಿ ಚೆನ್ನಾಗಿ ಬರಲಿ. ಅಂದರೆ ತೆಂಗಿನಕಾಯಿ ಏನಾದರೂ ಹಸಿ ಸ್ಮೆಲ್ ಇದ್ದರೆ ಹಾಗೆ ನಾವು ಕುದಿಸೋದ್ರಿಂದ ಹೋಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ನಾವು ಹುಳಿಗೆ ಇದಕ್ಕೆ ಸ್ವಲ್ಪ ಮೊಸರು ಸೇರಿಸುವ. ನೋಡಿ, ಗಟ್ಟಿ ಮೊಸರು. ನಾವು ಇದಕ್ಕೆ ಸಪ್ರೇಟಾಗಿ ಹುಳಿಯೆಲ್ಲ ಏನು ಹಾಕಲಿಕ್ಕಿಲ್ಲ. ಯಾಕಂತೇಳಿದರೆ ಈ ಮೊಸರಲ್ಲೇ ಹುಳಿ ಅಂಶ ಇರ್ತದೆ ನೋಡಿ. ಇನ್ನೊಂದು ಇದು ಕುದಿ ಬಂದ ನಂತರ ನಮ್ಮ ಕೊಡಕೆನೆ ರೆಡಿ ಆಗ್ತದೆ. ಮತ್ತು ಫೈನಲ್ ಆಗಿ ನಾವು ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಟ್ಟರೆ ಆಯಿತು. ಸ್ವಲ್ಪ ಸಾಮಗ್ರಿ ಹಾಕಿ ರುಚಿಯಾದ ಕೊಡಕೆನ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಸಿಂಪಲ್ಲಾದ ಒಗ್ಗರಣೆಗೆ ನಾನಿಲ್ಲಿ ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಒಂದು 3/4 ಚಮಚದಷ್ಟು ಉದ್ದಿನಬೇಳೆ, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಮೆಂತೆ. ಸ್ವಲ್ಪ ಕೆಂಪಾಗೋ ತನಕ ಚೆನ್ನಾಗಿ ಹುರಿಯುವ. ಸ್ವಲ್ಪ ಕೆಂಪಾಗ್ತಿದ್ದ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಬ್ಯಾಡಗಿ ಮೆಣಸು, ಇನ್ನೊಂದು 2 ಎಸಳು ಕರಿಬೇವನ್ನು ಹಾಕೊಳ್ಳುವ. ಬೆಂಡೆಕಾಯಿ ಕೊಡಕನ್ನು ನೋಡಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ. ಬೇಸಿಗೆ ಕಾಲಕ್ಕೆ ಈ ಕೊಡಕನ್ನದೆಲ್ಲ ಊಟ ಮಾಡುವಾಗ ಸ್ವಲ್ಪ ಆರಾಮ ಅನಿಸ್ತದೆ. ಈ ಮೊಸರೆಲ್ಲ ಹಾಕಿರ್ತೇವೆ ನೋಡಿ. ದೇಹಕ್ಕೆ ಕೂಡ ಭಾರಿ ತಂಪು, ಚೆನ್ನಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬೆಂಡೆಕಾಯಿ ಕೊಡಕೆನೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ಪರಿಮಳ ಕೂಡ ಭಾರಿ ಒಳ್ಳೆಯದು ಬರ್ತದೆ. ಅಂದರೆ ಮೊಸರಿದ್ದೇ ಪರಿಮಳ. ಈ ಬೇಸಿಗೆ ದಗೆಗೆ ಉಂಟಲ್ಲ, ನಮ್ಮ ದೇಹಕ್ಕೆ ತಂಪೆನಿಸುವಂತಹ ಒಂದು ಒಳ್ಳೆ ರೆಸಿಪಿ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.